ಹಲೋ ಗೆಳೆಯರೆ, ಇನ್ಫಾರ್ಮೇಷನ್ ಬ್ರೋನ ಹೊಸ ವೀಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸುಸ್ವಾಗತ ಗೆಳೆಯರೆ. ನಾವು ಮುಂದಿನ ವೀಡಿಯೋಗಳಲ್ಲಿ ನಾವು ಸ್ಪರ್ಧಾ ವಿದ್ಯಾರ್ಥಿಗಳಿಗೋಸ್ಕರ ಪ್ರಶ್ನೆ ಮತ್ತು ಉತ್ತರಗಳನ್ನು ತರ್ತಾ ಇರ್ತವೆ. ದಯವಿಟ್ಟು ಯಾರಾದರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ನಮ್ಮ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಟಿವ್ ವೀಡಿಯೋಗಳು ಮತ್ತು ಪ್ರಶ್ನೆ ಉತ್ತರಗಳ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬೇಗ ತಲುಪುತ್ತೆ ಅಂತ ಹೇಳಿದ ವೀಡಿಯೋ ಮುಂದುವರಿಸ್ತಾ ಇದ್ದೇನೆ ಗೆಳೆಯರೆ. ನಾವು ಈ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸವನ್ನು ನಮ್ಮ ಚಾನಲ್ನಲ್ಲಿ ತರ್ತಾ ಇದ್ದೇವೆ ಗೆಳೆಯರೆ. ಅದರಲ್ಲಿ ಬಂದುಬಿಟ್ಟು ಕದಂಬ ಸಾಮ್ರಾಜ್ಯ ಮತ್ತು ಗಂಗಾ ಸಾಮ್ರಾಜ್ಯ, ಚಾಲುಕ್ಯ ಸಾಮ್ರಾಜ್ಯ, ರಾಷ್ಟ್ರಕೂಟ ಸಾಮ್ರಾಜ್ಯ, ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯ, ವೆಂಗಿಯ ಪೂರ್ವ ಚಾಲುಕ್ಯರು ಸಾಮ್ರಾಜ್ಯ, ಐಹೊಳೆ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸುಲ್ತಾನರ ಆಳ್ವಿಕೆ, ಬಿಜಾಪುರದ ಬಹಮನಿ ಸುಲ್ತಾನರ ಆಳ್ವಿಕೆ ಮತ್ತು ಮೈಸೂರು ಸಂಸ್ಥಾನ ಮತ್ತು ಕರ್ನಾಟಕದ ಏಕೀಕರಣವನ್ನು ಈ ಕೆಳಗಂಟಂತೆ ನೋಡ್ತಾ ಹೋಗ್ತಾ ಇರ್ತವೆ. ಡೈಲಿ ವೀಡಿಯೋಸ್ ಬರ್ತಾ ಇರ್ತವೆ. ಯಾರು ಮಿಸ್ ಮಾಡಬೇಡಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ಬಾದಾಮಿ ಚಾಲುಕ್ಯರ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ತಂದಿರ್ತವೆ. ಅದಕ್ಕೆ ಮುಂಚೆ ಅದರ ಬಗ್ಗೆ ಬೇಸಿಕ್ ನಾಲೆಡ್ಜನ್ನು ತಿಳ್ತಾ ಹೋಗೋಣ. ಬಾದಾಮಿ ಚಾಲುಕ್ಯರ ಬಗ್ಗೆ ಗೆಳೆಯರಿ, ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ 6ರಿಂದ 8ನೇ ಶತಮಾನದವರೆಗೆ ಗೆಳೆಯರೆ ದಕ್ಷಿಣ ಭಾರತದ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಕರ್ನಾಟಕದ ಬಾದಾಮಿಯನ್ನು ವಾತಾಪಿ ರಾಜಧಾನಿಯಾಗಿ ಮಾಡಿಕೊಂಡು ಆಳಿದರು. ಇವರ ಮೊದಲ ರಾಜಧಾನಿ ಬಂದ್ಬಿಟ್ಟು ಐಹೊಳೆ, ಸರಿನಾ. ಆಮೇಲೆ ಇವರು ಬಾದಾಮಿಯನ್ನಾಗಿ ಶಿಫ್ಟ್ ಮಾಡ್ಕೊತಾರೆ. ಅರ್ಥ ಆಯಿತು ನಿಮಗೆ. ಎರಡನೇ ಪುಲಕೇಶಿಯರ ಕಾಲದಲ್ಲಿ ಸಾಮ್ರಾಜ್ಯವು ಉತ್ತುಂಗಕ್ಕೇರಿತ್ತು. ಎರಡನೇ ಪುಲಕೇಶಿಯ ಕಾಲದಲ್ಲಿ ಇವರ ರಾಜಧಾನಿ ಉತ್ತುಂಗಕ್ಕೇರಿತ್ತು ಅಂತಲೇ ಹೇಳ್ಬೋದು. ಮತ್ತು ಇವರ ವಾಸ್ತುಶಿಲ್ಪ, ಕಲೆ ಮತ್ತು ಆಡಳಿತ ಗಮನಾರ್ಹ ಬೆಳವಣಿಗೆಗಳಾಗಿದ್ದವು. ಇವರು ಹೆಚ್ಚು ಒತ್ತಾಗಿ ವಾಸ್ತುಶಿಲ್ಪ ಮತ್ತು ಕಲೆ ಮತ್ತು ಆಡಳಿತಕ್ಕೆ ಇವರು ಹೆಚ್ಚು ಒತ್ತನ್ನು ನೀಡ್ತಾ ಇದ್ದರು ಗೆಳೆಯರೆ. ವಿಶೇಷವಾಗಿ ಐಹೊಳೆ, ಪಟ್ಟದಕಲ್ಲು ಮತ್ತು ಬಾದಾಮಿಯ ಅದ್ಭುತ ದೇವಾಲಯಗಳ ನಿರ್ಮಾಣ ಇವರ ಮುಖ್ಯ ಗುರುತುಗಳಾಗಿವೆ. ಬಾದಾಮಿ ಮತ್ತು ಐಹೊಳೆ, ಪಟ್ಟದಕಲ್ಲು ಇವರ ಮುಖ್ಯ ಗಮನಾರ್ಹ ದೇವಾಲಯಗಳು, ಸರಿನಾ. ಸ್ಥಾಪನೆ ಬಂದುಬಿಟ್ಟು ಇವ್ರದ್ದು ಕ್ರಿಸ್ತಶಕ 543ರಲ್ಲಿ 1ನೇ ಪುಲಕೇಶಿ ಬಾದಾಮಿಯಲ್ಲಿ ಕೋಟೆಯನ್ನು ನಿರ್ಮಿಸಿ ಚಾಲುಕ್ಯ ವಂಶವನ್ನು ಸ್ಥಾಪಿಸಿದನು. ಇದರ ಸ್ಥಾಪಕ ಯಾರಪ್ಪ ಅಂತಂದರೆ ಇಲ್ಲೇ ಐತೆ ನೋಡಿರಿ, 1ನೇ ಪುಲಕೇಶಿ ಇದರ ಸ್ಥಾಪಕ. 1ನೇ ಪುಲಕೇಶಿಯು ಬಾದಾಮಿ ಚಾಲುಕ್ಯರ ಸ್ಥಾಪಕನಾಗಿದ್ದನು. ಇದರ ರಾಜಧಾನಿ ಬಂದುಬಿಟ್ಟು ವಾತಾಪಿ ಮತ್ತು ಇಂದಿನ ಬಾದಾಮಿ ಇವರ ರಾಜಧಾನಿ. ಪ್ರಮುಖ ರಾಜರೇ ಬಂದ್ಬಿಟ್ಟು 1ನೇ ಪುಲಕೇಶಿ, ಕೀರ್ತಿವರ್ಮ ಮತ್ತು 2ನೇ ಪುಲಕೇಶಿ. 2ನೇ ಪುಲಕೇಶಿ ಅಂತಂದರೆ ಇಮ್ಮಡಿ ಪುಲಕೇಶಿ ನಮಗೆಲ್ಲ ಗೊತ್ತೇ ಇರುತ್ತೆ ಎಂಥ ರಾಜ ಅಂತ ಹೇಳ್ಬಿಟ್ಟು ಗೆಳೆಯರೆ. ಸಾಮ್ರಾಜ್ಯ ವಿಸ್ತರಣೆ ನೋಡ್ಕೊಳ್ಳೋದಾದರೆ ಇವ್ರದ್ದು ಸಾಮ್ರಾಜ್ಯ ವಿಸ್ತರಣೆ ಬಂದುಬಿಟ್ಟು ಇವರ ಸಾಮ್ರಾಜ್ಯವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳಿಗೆ, ಸರಿನಾ, ಆಂಧ್ರ ಪ್ರದೇಶಗಳ ಭಾಗಗಳನ್ನು ಒಳಗೊಂಡಿತ್ತು ಗೆಳೆಯರೆ. ವಾಸ್ತುಶಿಲ್ಪ ನೋಡ್ಕೊಳ್ಳೋದಾದರೆ ಇವರ ಕಾಲದ ದೇವಾಲಯಗಳು ದ್ರಾವಿಡ ಮತ್ತು ನಾಗರ ಶೈಲಿಯಲ್ಲಿ ಇರ್ತಾಯಿತ್ತು ಗೆಳೆಯರೆ. ದ್ರಾವಿಡ ಮತ್ತು ನಾಗರ ಶೈಲಿಯಲ್ಲಿ ಮಿಶ್ರಣವಾಗಿದ್ದು ಬಾದಾಮಿ, ಐಹೊಳೆ, ಪಟ್ಟದಕಲ್ ದೇವಾಲಯಗಳು ಪ್ರಸಿದ್ಧವಾಗಿವೆ. ಪಟ್ಟದಕಲ್ ವಿಶ್ವ ಪಾರಂಪರೆಯ ಒಂದು ತಾಣವಾಗಿ ಮುಂದುವರೆದಿದೆ ಗೆಳೆಯರೆ. ಇನ್ನು ಮುಂದೆ ನೋಡ್ತಾ ಹೋಗೋದಾದರೆ ಆಡಳಿತವನ್ನು ನೋಡ್ತಾ ಹೋಗೋಣ. ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಸ್ಥಳೀಯ ನಾಯಕರಿಗೆ ಸ್ವಾತಂತ್ರ್ಯ ನೀಡುತ್ತಿದ್ದರು ಮತ್ತು ವಿಷಯಗಳನ್ನು ವಿಂಗಡಿಸಲಾಗಿತ್ತು, ಸರಿನಾ. ಇನ್ನು ಮುಂದೆ ನೋಡ್ತಾ ಹೋಗೋಣ ಗೆಳೆಯರೆ. ಮುಂದಿನ ವಿಡಿಯೋಗಳಲ್ಲಿ ನಾವಿನ್ನು ಹೆಚ್ಚಿನ ಪ್ರಶ್ನೆ ಮತ್ತು ಉತ್ತರಗಳನ್ನು ತಂದಿರ್ತೇವೆ ಗೆಳೆಯರೆ. ಒಂದು 40ರಿಂದ 45 ಪ್ರಶ್ನೆಗಳನ್ನು ನಿಮಗೋಸ್ಕರ ತಂದಿದ್ದೇವೆ ಗೆಳೆಯರೆ. ಇವರ ಧರ್ಮ ನೋಡ್ಬೇಕಂದ್ರೆ ವೈದಿಕ ಧರ್ಮದ ಜೊತೆಗೆ ಜೈನ ಧರ್ಮಕ್ಕೂ ಗೌರವ ನೀಡುತ್ತಿದ್ದರು. ಇವರ ಧರ್ಮ ವೈದಿಕ ಧರ್ಮವನ್ನು ಬಿಟ್ಟು ಇವರು ಹೆಚ್ಚು ಒತ್ತನ್ನು ಜೈನ ಧರ್ಮಕ್ಕೆ ಗೌರವವನ್ನು ನೀಡ್ತಾಯಿದ್ರು. ಮತ್ತು ಇವರ ಆಸ್ಥಾನದಲ್ಲಿದ್ದಂಥ ರವಿಕೀರ್ತಿಯು ಜೈನರಾಗಿದ್ದರು. ನೋಡ್ತೀವಿ, ರವಿಕೀರ್ತಿಯ ಧರ್ಮ ಯಾವುದಪ್ಪ ಅಂತಂದರೆ ನಿಮಗೆ ಪ್ರಶ್ನೆ ಏನಾದರೂ ಬಂತ ಅಂತಂದರೆ ಅವನ ಧರ್ಮ ಬಂದುಬಿಟ್ಟು ಜೈನ ಧರ್ಮ. ಅರ್ಥ ಆಯ್ತಾ. ಕಲೆ ಮತ್ತು ವಾಸ್ತುಶಿಲ್ಪ ಬಾದಾಮಿ ಗುಹೆಗಳು, ಐಹೊಳೆಯ ದುರ್ಗಾ ದೇವಾಲಯ ಮತ್ತು ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ಇವರ
ಕೊಡುಗೆಗಳಾಗಿವೆ. ಕನ್ನಡ ಬೆಳವಣಿಗೆ ಕನ್ನಡ ಸಾಹಿತ್ಯ ಮತ್ತು ಶಾಸನಗಳಲ್ಲಿ ಚಾಲುಕ್ಯರ ಕೊಡುಗೆಗಳಾಗಿವೆ. ಸರಿನಾ. ಸಂಸ್ಕೃತಿ ನೋಡ್ಕೊಳ್ಳೋದಾದರೆ ಧರ್ಮ ಸಹಿಷ್ಣುತೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದರು. ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಬಾದಾಮಿ ಚಾಲುಕ್ಯರ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವನ್ನು ರಚಿಸಿದ್ದಾರೆ. ಗೆಳೆಯರೆ, ಇಷ್ಟು ಬಾದಾಮಿ ಚಾಲುಕ್ಯರ ಒಂದು ಬೇಸಿಕ್ ನಾಲೆಡ್ಜ್ ಅಷ್ಟೇ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹೆಚ್ಚು ಹೊತ್ತಾಗಿ ನಾವು ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀವಿ ಮಾಹಿತಿಯನ್ನು. ಇವತ್ತು ಗೆಳೆಯರೆ ಮುಂದೆ ಒಂದು 40 ಪ್ರಶ್ನೆಗಳನ್ನು ಬಾದಾಮಿ ಚಾಲುಕ್ಯರ ಮೇಲೆ ಬಂದಿರತಕ್ಕಂಥ ಅತಿ ಹೆಚ್ಚು ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆಗಳನ್ನು ನಮಗೋಸ್ಕರ ತಂದಿದ್ದೇವೆ. ಅದರ ಬಗ್ಗೆ ನೋಡ್ತಾ ಹೋಗೋಣ. ಗೆಳೆಯರೆ, ಮೊಟ್ಟ ಮೊದಲ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಬಾದಾಮಿ ಚಾಲುಕ್ಯರ ಅರಸ ಯಾರೆಂದು ಸಾಮಾನ್ಯವಾಗಿ ಪರಿಗಣಿಸಲಾಗಿದೆ? ಬಾದಾಮಿ ಚಾಲುಕ್ಯರ ಅರಸ ಯಾರೆಂದು ಸಾಮಾನ್ಯವಾಗಿ ಪರಿಗಣಿಸಲಾಗಿದೆ ಗೆಳೆಯರೆ? ಆಪ್ಷನ್ ಕೀರ್ತಿವರ್ಮ, ಬಿ ಬಂದ್ಬಿಟ್ಟು ಮಂಗಲೇಶ, ಸಿ ಬಂದ್ಬಿಟ್ಟು ಪುಲಕೇಶಿ, 1ನೇ ಪುಲಕೇಶಿ, ಡಿ ಬಂದ್ಬಿಟ್ಟು ಕೃಷ್ಣವರ್ಮ, 1ನೇ ಕೃಷ್ಣವರ್ಮ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪುಲಕೇಶಿ, 1ನೇ ಪುಲಕೇಶಿ ಇವರ ಸಾಮಾನ್ಯ ಅರಸರೆಂದು ಪರಿಗಣಿಸಲಾಗುತ್ತೆ ಗೆಳೆಯರೆ. ಇನ್ನು 2ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಅತ್ಯಂತ ಪ್ರಬಲ ದೊರೆ ಯಾರೆಂದು ಪರಿಗಣಿಸಲಾಗಿದೆ? ವಿಶೇಷವಾಗಿ ಉತ್ತರ ಭಾರತದ ಮೇಲೆ ವಿಜಯಕ್ಕಾಗಿ ಚಾಲುಕ್ಯರ ಕಾಲದಲ್ಲಿ ಅತ್ಯಂತ ಪ್ರಬಲ ದೊರೆ ಎಂದು ಯಾರನ್ನು ಪರಿಗಣಿಸಲಾಗಿದೆ ಗೆಳೆಯರೆ? ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು 1ನೇ ಪುಲಕೇಶಿ, ಆಪ್ಷನ್ ಬಿ 2ನೇ ಪುಲಕೇಶಿ, ಸಿ ವಿಜಯಾದಿತ್ಯ, ಡಿ ಬಂದ್ಬಿಟ್ಟು ವಿಕ್ರಮಾದಿತ್ಯ. ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು 2ನೇ ಪುಲಕೇಶಿ ಅಂದರೆ ಇಮ್ಮಡಿ ಪುಲಕೇಶಿ ಇವರ ಪ್ರಬಲವಾದ ದೊರೆ ಆಗಿರ್ತಾನೆ ಗೆಳೆಯರೆ. ಇನ್ನು ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪವು ಪ್ರಮುಖವಾಗಿ ಯಾವ ಶೈಲಿಯ ಸಂಯೋಜನೆಯಾಗಿದೆ? ಗೆಳೆಯರೆ, ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಯಾವ ಶೈಲಿಯಲ್ಲಿ ಇರುತ್ತೆ ಅಂತ ಹೇಳೋದಾದರೆ ಆಪ್ಷನ್ ಬಂದ್ಬಿಟ್ಟು ದ್ರಾವಿಡ ಮತ್ತು ನಾಗರ, ಗಾಂಧಾರ ಮತ್ತು ಮಥುರ, ಪ್ರಾಚೀನ ಮತ್ತು ಆಧುನಿಕ ಶೈಲಿ ಮತ್ತು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಆಪ್ಷನ್ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದ್ರಾವಿಡ ಮತ್ತು ನಾಗರ. ಸರಿನಾ? ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ ಗೆಳೆಯರೆ. ಇದನ್ನು ನೀವು ಬೇಕಾದ್ರೆ ಒಂದು ನೋಟ್ಬುಕ್ಕಲ್ಲಿ ನೋಟ್ ಆದರೂ ಮಾಡ್ಕೋಬೋದು, ಹಾಗೆ ವೀಡಿಯೋನ ಸೇವ್ ಮಾಡ್ಕೊಳೋದು ನೋಡ್ಬೋದು, ಹಾಗೆ ವೀಡಿಯೋದನ್ನ ನೋಟ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆಯದು ಅಂತ ಅನಿಸುತ್ತೆ ನಮಗೇನ. ಮುಂದಿನ ನೋಡ್ತಾ ಹೋಗೋಣ ಗೆಳೆಯರೆ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ಬಾದಾಮಿ ಚಾಲುಕ್ಯರ ಅವಧಿಯಲ್ಲಿ ನಿರ್ಮಿಸಲಾದ ಪ್ರಮುಖ ದೇವಾಲಯಗಳ ಸಮೂಹ ವಿಶ್ವ ಪಾರಂಪರೆ ತಾಣ ಯಾವುದು? ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾದ ವಿಶ್ವ ಪಾರಂಪರೆ ತಾಣ ಯಾವುದು ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಎ ಬಂದ್ಬಿಟ್ಟು ಎಲ್ಲೋರ ಗುಹೆಗಳು, ಬಿ ಬಂದ್ಬಿಟ್ಟು ಅಜಂತಾ ಗುಹೆಗಳು, ಸಿ ಬಂದ್ಬಿಟ್ಟು ಪಟ್ಟದಕಲ್ಲು ದೇವಾಲಯಗಳ ಸಮೂಹ, ಡಿ ಬಂದ್ಬಿಟ್ಟು ಖಜುರಾಹೋ ದೇವಾಲಯಗಳು. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಟ್ಟದಕಲ್ಲು ದೇವಾಲಯಗಳು ವಿಶ್ವ ಪಾರಂಪರ್ಯ ತಾಣಕ್ಕೆ ಒಂದು ಹೆಸರುವಾಸಿಯನ್ನು ಹೊಂದಿದ್ದಾವೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಗೆಳೆಯರೆ, ಬಾದಾಮಿ ಚಾಲುಕ್ಯರ ರಾಜಮನೆತನದ ಲಾಂಛನ ಸಿಂಬಲ್ ಏನಾಗಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಗೆಳೆಯರೆ. ಎ ಬಂದ್ಬಿಟ್ಟು ಹುಲಿ, ಗರುಡ, ಸಿಂಹ, ಡಿ ಬಂದ್ಬಿಟ್ಟು ಹಂದಿ ಅಂತಂದರೆ ವರಹ. ನಮಗೆಲ್ಲ ಗೊತ್ತಿರ್ತಕ್ಕಂಥ ಇದು ಮಾಹಿತಿನೇ. ಇವರ ರಾಜ ಲಾಂಛನ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಹಂದಿ ಅಂತಂದರೆ ವರಹ ಇವರ ಲಾಂಛನ ಆಗಿತ್ತು ಗೆಳೆಯರೆ. ಬಾದಾಮಿ ಚಾಲುಕ್ಯರ ಕಾಲದ ಪ್ರಮುಖ ಕವಿ ಮತ್ತು ಸಾಹಿತ್ಯ ಕೃತಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಗೆಳೆಯರೆ. ಆಪ್ಷನ್ ಬಂದ್ಬಿಟ್ಟು ಕುವೆಂಪು ಕನ್ನಂಬರಗತ್ತಿ, 2ನೇ ಆಪ್ಷನ್ ಬಂದ್ಬಿಟ್ಟು ಪಂಪ ವಿಕ್ರಮಾರ್ಜುನ ವಿಜಯ, ರವಿಕೀರ್ತಿಯ ಐಹೊಳೆ ಶಾಸನ ಮತ್ತು ಜನ್ನನ ಯಶೋಧರ ಚರಿತೆ. ಗೆಳೆಯರೆ, ಇಲ್ಲಿ ನೋಡ್ಕೋಬೋದು ನೀವೇ ಆಪ್ಷನ್ಗಳನ್ನ. ಪ್ರಶ್ನೆ ಇನ್ನೊಂದ್ಸಲ ಓದ್ತೀನಿ ನೋಡ್ರಿ. ಬಾದಾಮಿ ಚಾಲುಕ್ಯರ ಕಾಲದ ಪ್ರಮುಖ ಕವಿ ಮತ್ತು ಅವರ ಸಾಹಿತ್ಯ ಕೃತಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರವಿಕೀರ್ತಿಯ ಐಹೊಳೆ ಶಾಸನ. ಇವನ ಸಾಹಿತ್ಯ ಬಂದ್ಬಿಟ್ಟು ಐಹೊಳೆ ಶಾಸನ ಒಂದು ಪ್ರಮುಖ ಕವಿ ಮತ್ತು ಸಾಹಿತ್ಯ ಕೃತಿ ಆಗಿತ್ತು ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದಾದರೆ ಗೆಳೆಯರೆ, ಬಾದಾಮಿ ಚಾಲುಕ್ಯರ ಆಡಳಿತದಲ್ಲಿ ಮಹಾಜನ ಎಂಬ ಪದವು ಯಾರನ್ನು ಸೂಚಿಸುತ್ತಿತ್ತು? ಸರಿನಾ? ಬಾದಾಮಿ ಚಾಲುಕ್ಯರ ಆಡಳಿತ ಕಾಲದಲ್ಲಿ ಮಹಾಜನ ಎಂಬ ಪದವು ಯಾರನ್ನು ಸೂಚಿಸುತ್ತಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಇವೆಲ್ಲ ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಡು ತಂದಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಗೆಳೆಯರೆ.
ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಉನ್ನತ ಅಧಿಕಾರಿಗಳು ಮತ್ತು ಗ್ರಾಮದ ಹಿರಿಯರು, ಸೈನಿಕ ದಳದ ನಾಯಕರು ಮತ್ತು ವ್ಯಾಪಾರಿಗಳ ಮುಖ್ಯಸ್ಥರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗ್ರಾಮದ ಹಿರಿಯರು ಮತ್ತು ವಿದ್ವಾಂಸರು ಮಹಾಜನ ಎಂಬ ಪದವನ್ನು ಸೂಚಿಸುತ್ತಿತ್ತು ಗೆಳೆಯರೆ. ಸರಿನಾ? ಇನ್ನು ಮುಂದೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಶಾಸನಗಳಲ್ಲಿ ಕಂಡುಬರುವ ವಿಷಯ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಗೆಳೆಯರೆ? ಆಪ್ಷನ್ ಬಂದ್ಬಿಟ್ಟು ರಾಜ್ಯದ ಆಡಳಿತ ವಿಭಾಗ, ಸೈನಿಕರ ಗುಂಪು, ಧಾರ್ಮಿಕ ಸಂಸ್ಥೆ ಮತ್ತು ವ್ಯಾಪಾರ ಮಾರ್ಗ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗೆಳೆಯರೆ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಆಗಿರುತ್ತೆ. ರಾಜ್ಯದ ಆಡಳಿತ ವಿಭಾಗ ಚಾಲುಕ್ಯರ ವಿಷಯ ಎಂಬುದು ಸಂಬಂಧಿಸಿದೆ ಗೆಳೆಯರೆ, ಶಾಸನಗಳಿಗೆ ಸಂಬಂಧಿಸಿ. ಸರಿನಾ? ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ ಗೆಳೆಯರೆ, ಬಾದಾಮಿ ಚಾಲುಕ್ಯರ ಯಾವ ಅರಸನು ತ್ರಿಕಕುಲ ಭುವನಾಲಂಕಾರ ಎಂಬ ಬಿರುದನ್ನು ಹೊಂದಿದ್ದನು? ಗೆಳೆಯರೆ, ತ್ರಿಕಕುಲ ಭುವನಾಲಂಕಾರ ಎಂಬ ಬಿರುದನ್ನು ಹೊಂದಿದಂತಹ ಬಾದಾಮಿ ಚಾಲುಕ್ಯರ ಅರಸ ಯಾರು ಅಂತ ಕೇಳ್ಬೋದು ಗೆಳೆಯರೆ. ತಲೆಯಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ನೋಟ್ ಮಾಡ್ಕೊಳ್ಳಿ. ಯಾರಪ್ಪ ಅಂತಂದರೆ ಆಪ್ಷನ್ ನೋಡೋಣ. ಮೊದಲು ಮಂಗಲೇಶ, ಎರಡನೇ ಕೀರ್ತಿವರ್ಮ ಮತ್ತು ಮೊದಲನೇ ಪುಲಕೇಶಿ ಮತ್ತು ಎರಡನೇ ಪುಲಕೇಶಿ ಅಂತ ಇಲ್ಲಿ ಆಪ್ಷನ್ಗಳನ್ನು ನೀಡಿದ್ದಾರೆ ಗೆಳೆಯರೆ. ಅದಕ್ಕೆ ಬಂದ್ಬಿಟ್ಟು ಎರಡನೇ ಪುಲಕೇಶಿ ಇದಕ್ಕೆ ಸರಿಯಾದ ಉತ್ತರ. ಅಂದರೆ ಇಮ್ಮಡಿ ಪುಲಕೇಶಿ ತ್ರಿಕಕುಲ ಭುವನಾಲಂಕಾರ ಎಂಬ ಬಿರುದನ್ನು ಇವನು ಹೊಂದಿರ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಗೆಳೆಯರೆ, ಬಾದಾಮಿ ಗುಹೆ ದೇವಾಲಯಗಳ ನಿರ್ಮಾಣದ ಪ್ರಮುಖ ಉದ್ದೇಶ ಏನಾಗಿತ್ತು? ನೋಡಿ, ಬಾದಾಮಿ ಗುಹೆ ದೇವಾಲಯಗಳ ನಿರ್ಮಾಣ ಮಾಡಲಿಕ್ಕೆ ಪ್ರಮುಖದ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ, ಇವು ರಾಜಮನೆತನದ ವಿಜಯಗಳನ್ನು ಸ್ಮರಿಸಲು, ದೈವಿಕ ಧರ್ಮವನ್ನು ಉತ್ತೇಜಿಸಲು ಮತ್ತು ಬೌದ್ಧ ಮತ್ತು ಜೈನ ಧರ್ಮಗಳ ಪ್ರಬಲವನ್ನು ತೋರಿಸಲು ಮತ್ತು ಸಾಮಾನ್ಯ ಜನರಿಗೆ ವಸತಿ ಕಲ್ಪಿಸಲು ಅಂತ ಇಲ್ಲಿ ಆಪ್ಷನ್ ನೀಡಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ವೈದಿಕ ಧರ್ಮವನ್ನು ಉತ್ತೇಜಿಸಲು ಬಾದಾಮಿ ಗುಹೆಗಳ ನಿರ್ಮಾಣವನ್ನು ಮಾಡಲಾಗಿತ್ತು ಸ್ನೇಹಿತರೆ. ಸರಿನಾ? ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಬಾದಾಮಿ ಚಾಲುಕ್ಯರ ಶಾಸನಗಳಲ್ಲಿ ಸಾಮಾನ್ಯವಾಗಿ ಯಾವ ಭಾಷೆಯನ್ನು ಬಳಸಲಾಗಿದೆ? ನೋಡಿ, ಬಾದಾಮಿ ಚಾಲುಕ್ಯರ ಶಾಸನಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುವಂತಹ ಭಾಷೆ ಯಾವುದಪ್ಪ ಅಂತಂತ ಕೇಳೋದಾದರೆ ಆಪ್ಷನ್ ಬಂದ್ಬಿಟ್ಟು ಕನ್ನಡ ಮತ್ತು ಸಂಸ್ಕೃತ ಮತ್ತು ತಮಿಳು ಮತ್ತು ತೆಲುಗು, ಪ್ರಾಕೃತ ಮತ್ತು ಸಂಸ್ಕೃತ, ಮರಾಠಿ ಮತ್ತು ಗುಜರಾತಿಲಿ ಅಂತ ಆಪ್ಷನ್ನ ನೀಡಲಾಗಿದೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕನ್ನಡ ಮತ್ತು ಸಂಸ್ಕೃತ ಇವರ ಶಾಸನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಭಾಷೆಯಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ರಾಜವಂಶದ ಅಂತಿಮ ಪತನಕ್ಕೆ ಕಾರಣವಾದ ಪ್ರಮುಖ ಶಕ್ತಿ ಯಾವುದಪ್ಪ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಗೆಳೆಯರೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಗೆಳೆಯರೆ. ಪ್ರತಿ ಸಲ ರಿಪೀಟಾಗಿ ಬಂದಿರತಕ್ಕಂಥ ಪ್ರಶ್ನೆ ಇದೊಂದಾಗಿದೆ. ದಯವಿಟ್ಟು ಯಾರೂ ಇದನ್ನು ಮಿಸ್ ಮಾಡ್ಕೋಬೇಡಿ. ವಿಡಿಯೋ ಕೊನೆವರೆಗೂ ನೋಡಿ, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಂದಿರ್ತೇವೆ. ಹಾಗೆ ಇನ್ನು ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಿದೆ ಗೆಳೆಯರೆ. ಬಾದಾಮಿ ಚಾಲುಕ್ಯರ ರಾಜವಂಶದ ಅಂತಿಮ ಪತನಕ್ಕೆ ಕಾರಣವಾದ ಪ್ರಮುಖ ಶಕ್ತಿ ಯಾವುದಪ್ಪ ಅಂತಂದರೆ ಚೋಳರು, ರಾಷ್ಟ್ರಕೂಟರು, ಪಲ್ಲವರು ಮತ್ತು ಪಾಂಡ್ಯರು ಅಂತ ಇಲ್ಲಿ ಆಪ್ಷನ್ನ ನೀಡಲಾಗಿದೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಒಂದು ಅಂತಿಮ ಪತನಕ್ಕೆ ಕಾರಣವಾಗಿರ್ತಾರೆ ಗೆಳೆಯರೆ. ಸರಿನಾ? ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ. ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೀವು ಒಂದು ನೋಟ್ಬುಕ್ಕಲ್ಲಿ. ಸರಿನಾ? ವಿಡಿಯೋ ಮುಂದುವರ್ಸಿ. ಬಾದಾಮಿ ಚಾಲುಕ್ಯರ ಆಳ್ವಿಕೆಯಲ್ಲಿ ಅಯ್ಯವಳ ಎಂಬುದು ಯಾವುದಕ್ಕೆ ಪ್ರಸಿದ್ಧವಾಗಿತ್ತು? ಅಯ್ಯವಳ ಎಂಬುದು ಬಾದಾಮಿ ಚಾಲುಕ್ಯರ ಆಳ್ವಿಕೆಯಲ್ಲಿ ಯಾವುದಕ್ಕೆ ಪ್ರಸಿದ್ಧವಾಗಿತ್ತು ಅಂತಲೂ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆಗಳನ್ನು. ಆಪ್ಷನ್ ಬಂದ್ಬಿಟ್ಟು ಪ್ರಮುಖ ರಾಜಧಾನಿ, ವಾಣಿಜ್ಯ ಮತ್ತು ವ್ಯಾಪಾರ ಕೇಂದ್ರ, ಮಿಲಿಟರಿ ಶಿಬಿರ ಮತ್ತು ಧಾರ್ಮಿಕ ಯಾತ್ರಾ ಸ್ಥಳ ಅಂತ ಇಲ್ಲಿ ಆಪ್ಷನ್ನ ನೀಡಲಾಗಿದೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಯ್ಯವಳ ಎಂಬುದು ವಾಣಿಜ್ಯ ಮತ್ತು ವ್ಯಾಪಾರ ಕೇಂದ್ರಕ್ಕೆ ಪ್ರಸಿದ್ಧಿಯನ್ನು ಪಡೆದಿತ್ತು ಗೆಳೆಯರೆ. ಸರಿನಾ? ಇನ್ನು ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಒಂದು ವಿಶಿಷ್ಟ ಲಕ್ಷಣವೆಂದರೆ ದೇವಾಲಯಗಳ ಮೇಲೆ ಕಂಡುಬರುವ ವಿಮಾನ ಶೈಲಿಯ ಪ್ರಭಾವ. ಇದು ಯಾವ ವಾಸ್ತುಶಿಲ್ಪ ಶೈಲಿಯಿಂದ ಪ್ರೇರಿತವಾಗಿದೆ ಗೆಳೆಯರೆ? ನೋಡಿ, ಅರ್ಥ ಮಾಡ್ಕೊಳ್ಳಿ. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಒಂದು ವಿಶಿಷ್ಟ ಲಕ್ಷಣವೆಂದರೆ ದೇವಾಲಯಗಳ ಮೇಲೆ ಕಂಡುಬರುವ ವಿಮಾನ ಶೈಲಿಯ ಪ್ರಭಾವ. ಇದು ಯಾವ ವಾಸ್ತುಶಿಲ್ಪ ಶೈಲಿಯಿಂದ ಪ್ರೇರಿತವಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಗೆಳೆಯರೆ.
ಆಪ್ಷನ್ ಬಂದ್ಬಿಟ್ಟು ಗ್ರೀಕ್, ಪರ್ಷಿಯನ್, ದಕ್ಷಿಣ ಭಾರತೀಯ ದ್ರಾವಿಡ ಶೈಲಿ ಮತ್ತು ಉತ್ತರ ಭಾರತೀಯ ನಾಗರ ಶೈಲಿ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದಕ್ಷಿಣ ಭಾರತೀಯ, ಏನಂತಂದರೆ ದಕ್ಷಿಣ ಭಾರತೀಯ ದ್ರಾವಿಡ ಶೈಲಿ. ಸರಿನಾ, ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿದ್ದ ಐಹೊಳೆ. ನೋಡಿ, ನಾನು ಆಗಲೇ ಹೇಳಿ ನಿಮಗೆ, ಬಾದಾಮಿ ಚಾಲುಕ್ಯರ ಮೊಟ್ಟ ಮೊದಲ ರಾಜಧಾನಿ ಐಹೊಳೆ. ಸರಿನಾ, ಆಮೇಲೆ ಇವರು ಬಾದಾಮಿಯನ್ನಾಗಿ ಮಾಡ್ಕೊಳ್ತಾರೆ. ಸರಿನಾ, ತಮ್ಮ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಈ ಕೆಳಗಿನ ಯಾವ ರಾಜವಂಶವು ಐಹೊಳೆಗಳನ್ನು ಕಲೆಗಳ ತೊಟ್ಟಿಲು ಎಂದು ಕರೆದಿದ್ದು? ಕಲೆಗಳ ತೊಟ್ಟಿಲು ಎಂದು ಐಹೊಳೆಯನ್ನು ಕರೆದ ರಾಜಮನೆತನ ಯಾವುದು ಅಂತಲೂ ಪ್ರಶ್ನೆನ ಕೇಳ್ಬೋದು ನಿಮಗೆ. ಸರಿನಾ, ಆಪ್ಷನ್ ಬಂದ್ಬಿಟ್ಟು ಇದಕ್ಕೆ ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಪಲ್ಲವರು, ಸೋಮದೇವ ಸೂರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೋಮದೇವ ಸೂರಿ ಎಂಬುದು ಕಲೆಗಳ ತೊಟ್ಟಿಲು ಎಂದು ಐಹೊಳೆಯನ್ನು ಕರೆಯುತ್ತಾರೆ ಗೆಳೆಯರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಶಾಸನಗಳಲ್ಲಿ ಕಂಡುಬರುವ ಅಸಂಖ್ಯಾತ ಮತ್ತು ಕೋಟಿ ಎಂಬ ಪದಗಳು ಯಾವ ಆಡಳಿತ ವಿಭಾಗಗಳನ್ನು ಸೂಚಿಸುತ್ತವೆ? ಕೋಟಿ ಮತ್ತು ಅಸಂಖ್ಯಾತ ಎಂಬ ಪದಗಳನ್ನು ಯಾವ ಆಡಳಿತ ಭಾಗಗಳನ್ನು ಸೂಚಿಸುತ್ತವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಗೆಳೆಯರೆ. ಆಪ್ಷನ್ ಬಂದ್ಬಿಟ್ಟು ಪ್ರಾಂತ್ಯಗಳು ಮತ್ತು ಜಿಲ್ಲೆಗಳು, ಗ್ರಾಮಗಳು ಮತ್ತು ಶ್ರೇಣಿಗಳು, ನಗರಗಳು ಮತ್ತು ಸಣ್ಣ ಪಟ್ಟಣಗಳು, ಮತ್ತು ರಾಜ್ಯಗಳು ಮತ್ತು ಉಪರಾಜ್ಯಗಳು ಅಂತ ಇಲ್ಲಿ ಆಪ್ಷನ್ನ ನೀಡಲಾಗಿದೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗ್ರಾಮಗಳು ಮತ್ತು ಶ್ರೇಣಿಗಳು. ಗ್ರಾಮಗಳು ಮತ್ತು ಶ್ರೇಣಿಗಳು ಅಸಂಖ್ಯಾತ ಮತ್ತು ಕೋಟಿ ಎಂಬ ಪದಗಳ ಆಡಳಿತ ವಿಭಾಗಗಳನ್ನು ಸೂಚಿಸುತ್ತವೆ ಗೆಳೆಯರೆ. ಸರಿನಾ, ನೋಡಿ, ನಿಮ್ಗೆ ಹಿಂಗೂ ಕೇಳ್ಬೋದು, ಏನಂತ ಹೇಳ್ರಿ, ಗ್ರಾಮಗಳು ಮತ್ತು ಶ್ರೇಣಿಗಳು ಯಾವ ಆಡಳಿತ ವಿಭಾಗಗಳನ್ನು ಸೂಚಿಸುವೆ ಅಂತ ಕೇಳಿ ಅಸಂಖ್ಯಾತ ಮತ್ತು ಕೋಟಿ ಎಂಬ ಆಪ್ಷನ್ ಕೂಡ ಕೊಡ್ಬೋದು. ಸರಿನಾ, ಹಂಗೂ ಕೇಳ್ಬೋದು, ಹಿಂಗೂ ಕೇಳ್ಬೋದು. ನೋಡಿ, ನೀವು ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಇನ್ನು ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಮಹಾಜನ ಎಂಬ ಪದವನ್ನು ಸಾಮಾನ್ಯವಾಗಿ ಯಾರನ್ನು ಸೂಚಿಸಲು ಬಳಸಲಾಗುತ್ತಿತ್ತು? ಗೆಳೆಯರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಬಾದಾಮಿ ಚಾಲುಕ್ಯರ ಮಹಾಜನ ಎಂಬ ಪದವನ್ನು ಸಾಮಾನ್ಯವಾಗಿ ಯಾರನ್ನು ಸೂಚಿಸಲು ಬಳಸಲಾಗುತ್ತಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಗೆಳೆಯರೆ. ಇದಕ್ಕೆ ನೋಡೋಣ, ನೀವೇ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ತಿಳಿಸಿ. ಇದಕ್ಕೆ ನಾವು ಉತ್ತರ ಹೇಳೋದಿಲ್ಲ, ನೀವೇ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಆಪ್ಷನ್ ಹೇಳ್ತೀನಿ ನೋಡಿ ಗೆಳೆಯರೆ. ಸೇನಾಧಿಕಾರಿಗಳು, ವ್ಯಾಪಾರಿಗಳು, ಗ್ರಾಮದ ಹಿರಿಯರು ಅಥವಾ ವಿದ್ವಾಂಸರು, ಧಾರ್ಮಿಕ ಮುಖಂಡರು. ಇದಕ್ಕೆ ಆಪ್ಷನ್ ನೀಡಲಾಗಿದೆ. ದಯವಿಟ್ಟು ಯಾರಿಗಾರು ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ರಿ, ನಾನು ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಉತ್ತರವನ್ನು ನೀಡ್ತೇನೆ. ಸರಿನಾ, ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಬಾದಾಮಿ ಚಾಲುಕ್ಯರ ಶಾಸನಗಳಲ್ಲಿ ಶೆಟ್ಟಿ ಮತ್ತು ಅಯ್ಯ ಎಂಬ ಶೀರ್ಷಿಕೆಗಳು ಸಾಮಾನ್ಯವಾಗಿ ಯಾರನ್ನು ಸಂಬೋಧಿಸಲು ಬಳಸಲ್ಪಟ್ಟಿವೆ ಅಂತ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿದೆ ಗೆಳೆಯರೆ. ಸರಿನಾ, ಶೆಟ್ಟಿ ಮತ್ತು ಅಯ್ಯ ಎಂಬ ಶೀರ್ಷಿಕೆಗಳು ಯಾರನ್ನು ಸಂಬೋಧಿಸಲು ಬಳಸಲ್ಪಟ್ಟಿವೆ? ಇದಕ್ಕೆ ಸರಿಯಾದ ಉತ್ತರ ರೈತರು. ಆಪ್ಷನ್ ನೋಡೋಣ, ರೈತರು, ಬಟ್ಟೆ ವ್ಯಾಪಾರಿಗಳು ಮತ್ತು ಕುಶಲಕರ್ಮಿಗಳು, ಆಡಳಿತಗಾರರು ಮತ್ತು ಬ್ರಾಹ್ಮಣ ವಿದ್ವಾಂಸರು ಅಂತ ಇಲ್ಲಿ ಆಪ್ಷನ್ ನೀಡಲಾಗಿದೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಟ್ಟೆ ವ್ಯಾಪಾರಿಗಳು ಮತ್ತು ಕುಶಲಕರ್ಮಿಗಳನ್ನು ಶೆಟ್ಟಿ ಮತ್ತು ಅಯ್ಯ ಎಂಬ ಶೀರ್ಷಿಕೆಗಳು ಸಾಮಾನ್ಯವಾಗಿ ಸಂಬೋಧಿಸಲು ಬಳಸಲ್ಪಟ್ಟಿರ್ತದೆ ಗೆಳೆಯರೆ. ಸರಿನಾ, ನೆಕ್ಸ್ಟ್ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಆಳ್ವಿಕೆಯಲ್ಲಿ ದಂಡನಾಯಕ ಎಂಬ ಪದವು ಯಾವ ಅಧಿಕಾರವನ್ನು ಹೊಂದಿದ್ದ ಅಧಿಕಾರಿಯನ್ನು ಸೂಚಿಸುತ್ತದೆ ಗೆಳೆಯರೆ? ನೋಡಿ, ದಂಡನಾಯಕ ಎಂಬ ಪದವು ಯಾವ ಅಧಿಕಾರವನ್ನು ಹೊಂದಿದ್ದ ಅಧಿಕಾರಿಯನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿದೆ. ಆಪ್ಷನ್ ಬಂದ್ಬಿಟ್ಟು ಖಜಾನೆ ಅಧಿಕಾರಿ, ಸೇನಾ ಮುಖ್ಯಸ್ಥ, ನ್ಯಾಯಾಧೀಶ ಮತ್ತು ಕಲೆ ವಾಸ್ತುಶಿಲ್ಪ ಮೇಲ್ವಿಚಾರಕ ಅಂತ ಆಪ್ಷನ್ ನೀಡಲಾಗಿದೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೇನಾ ಮುಖ್ಯಸ್ಥ. ಸೇನಾ ಮುಖ್ಯಸ್ಥನನ್ನು ದಂಡನಾಯಕ ಎಂಬ ಪದವನ್ನು ಸೂಚಿಸುತ್ತಿತ್ತು ಗೆಳೆಯರೆ. ಸರಿನಾ, ಇನ್ನು ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದಲ್ಲಿ ಕೋಟ ಮತ್ತು ಸಾಲ ಎಂಬ ವಾಸ್ತು ವಿನ್ಯಾಸದ ಅಂಶಗಳು ಯಾವ ದೇವಾಲಯದ ಶೈಲಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿನಾ, ಆಪ್ಷನ್ ಬಂದ್ಬಿಟ್ಟು ದ್ರಾವಿಡ ಶೈಲಿ, ನಾಗರ ಶೈಲಿ, ವೇಸರ ಶೈಲಿ, ಕಾಳಿಂಗ ಶೈಲಿ ಅಂತ ಇಲ್ಲಿ ಆಪ್ಷನ್ ನೀಡಲಾಗಿದೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವೇಸರ ಶೈಲಿ. ವೇಸರ ಶೈಲಿ ಇದಕ್ಕೆ ಸರಿಯಾದ ಒಂದು ಉತ್ತರ ಆಗಿರ್ತದೆ ಗೆಳೆಯರೆ. ಸರಿನಾ, ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ಶಿಲ್ಪಕಲೆಗಳಾದ ರಾವಣಾನುಗ್ರಹ ಮತ್ತು
ಮಹಿಷಾಸುರ ಮರ್ದಿನಿಯನ್ನು ಯಾವ ಗುಹಾಂತರ ದೇವಾಲಯದಲ್ಲಿ ಕಾಣಬಹುದಾಗಿದೆ? ನೋಡಿ, ನಿಮಗೆ ಪ್ರಶ್ನೆಗಳು ಯಾವ ಥರ ಕೇಳುವುದು ಅಂತ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ರಾವಣಾನುಗ್ರಹ ಮತ್ತು ಮಹಿಷಾಸುರ ಮರ್ದಿನಿ ಯಾವ ಗುಹಾಂತರ ದೇವಾಲಯದಲ್ಲಿ ಕಾಣಬಹುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಗೆಳೆಯರೆ. ಐಹೊಳೆ ಲಕ್ಷ್ಮೀ ದೇವಾಲಯದಲ್ಲಿ, ಬಾದಾಮಿ ಗುಹಾಂತರ ದೇವಾಲಯ 1, ಬಾದಾಮಿ ಗುಹಾಂತರ ದೇವಾಲಯ 3, ಪಟ್ಟದಕಲ್ಲಿನ ಸಂಗಮೇಶ್ವರ ದೇವಾಲಯದಲ್ಲಿ ಅಂತ ಆಪ್ಷನ್ನ ನೀಡಲಾಗಿದೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾದಾಮಿಯ ಗುಹಾಂತರ ದೇವಾಲಯ 3. ಬಾದಾಮಿಯ ಗುಹಾಂತರ ದೇವಾಲಯ 3ರಲ್ಲಿ ರಾವಣಾನುಗ್ರಹ ಮತ್ತು ಮಹಿಷಾಸುರ ಮರ್ದಿನಿಯ ಶಿಲ್ಪಕಲೆಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಸರಿನಾ? ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಕಾಲದ ನಾಣ್ಯಗಳಲ್ಲಿ ಕಂಡುಬರುವ ಗರುಡ ಮತ್ತು ಸಿಂಹದಂತಹ ಚಿಹ್ನೆಗಳು ಯಾವ ಧಾರ್ಮಿಕ ಮತ್ತು ರಾಜಕೀಯ ಸಂಕೇತಗಳನ್ನು ಸೂಚಿಸುತ್ತವೆ ಅಂತ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿದೆ. ಆಪ್ಷನ್ ಬಂದ್ಬಿಟ್ಟು ವೈಷ್ಣವ ಮತ್ತು ಶೈವ ಸಂಪ್ರದಾಯಗಳು, ಬೌದ್ಧ ಮತ್ತು ಜೈನ ಸಂಪ್ರದಾಯಗಳು, ಮತ್ತು ಸೂರ್ಯ ಮತ್ತು ಚಂದ್ರ ಆರಾಧನೆ, ಪ್ರಕೃತಿ ಮತ್ತು ಭೂಮಿಯ ಆರಾಧನೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಪ್ಪ ಅಂತಂದರೆ ವೈಷ್ಣವ ಮತ್ತು ಶೈವ ಸಂಪ್ರದಾಯಗಳು ರಾಜಕೀಯ ಮತ್ತು ಧಾರ್ಮಿಕ ಸಂಕೇತಗಳನ್ನು ಸೂಚಿಸುತ್ತವೆ ಅಂತ ತಾನೇ ಹೇಳ್ಬೋದು ಗೆಳೆಯರೆ. ಸರಿನಾ? ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಬಾದಾಮಿ ಚಾಲುಕ್ಯರ ಆಡಳಿತದಲ್ಲಿ ನಾಡ ಎಂಬುದು ಯಾವ ರೀತಿಯ ಆಡಳಿತ ವಿಭಾಗವನ್ನು ಸೂಚಿಸುತ್ತಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆಗಳನ್ನು. ಬಾದಾಮಿ ಚಾಲುಕ್ಯರ ಆಡಳಿತದಲ್ಲಿ ನಾಡ ಎಂಬುದು ಯಾವ ರೀತಿಯ ಆಡಳಿತ ವಿಭಾಗವನ್ನು ಸೂಚಿಸುತ್ತಿತ್ತು? ಸರಿನಾ? ಇದಕ್ಕೆ ಆಪ್ಷನ್ ನೋಡೋದಾದರೆ ದೊಡ್ಡ ನಗರ ಮತ್ತು ಪ್ರದೇಶ, ಬಿ ಬಂದ್ಬಿಟ್ಟು ಜಿಲ್ಲೆಯಂತಹ ದೊಡ್ಡ ಪ್ರಾದೇಶಿಕ ವಿಭಾಗ, ನಿರ್ದಿಷ್ಟ ವೃತ್ತಿಪರ ಸಮುದಾಯ, ಸೇನಾ ಠಾಣೆ ಅಂತ ಇಲ್ಲಿ ಆಪ್ಷನ್ ನೀಡಲಾಗಿದೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಿಲ್ಲೆ ಮತ್ತು ದೊಡ್ಡ ಪ್ರಾದೇಶಿಕ ವಿಭಾಗ ನಾಡ ಎಂಬುವ ಆಡಳಿತ ವಿಭಾಗವನ್ನು ಸೂಚಿಸುತ್ತಿತ್ತು. ಸರಿನಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇನ್ನು ಗೆಳೆಯರೆ ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಅಯ್ಯಗಳು ಎಂಬುದು ಯಾರನ್ನು ಸೂಚಿಸಲು ಬಳಸುತ್ತಿದ್ದರು? ಗೆಳೆಯರೆ ಅರ್ಥ ಮಾಡ್ಕೊಳ್ಳಿ. ಅಯ್ಯಗಳು ಎಂಬುದನ್ನು ಸೂಚಿಸಲು ಅಯ್ಯಗಳು ಎಂದು ಯಾರನ್ನು ಸೂಚಿಸಲು ಬಳಸಲಾಗುತ್ತಿತ್ತು? ಇದಕ್ಕೆ ಆಪ್ಷನ್ ಬಿಟ್ಟು ಸಾಮಾನ್ಯ ಸೈನಿಕರು ಮತ್ತು ಬ್ರಾಹ್ಮಣ ವಿದ್ವಾಂಸರು ಮತ್ತು ಸ್ಥಳೀಯ ನಾಯಕರ ಗುಂಪು ಮತ್ತು ಭೂಮಾಲೀಕರು. ಡಿ ಬಂದ್ಬಿಟ್ಟು ಶಿಲ್ಪಗಳು ಮತ್ತು ಕುಶಲಕರ್ಮಿಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ರಾಹ್ಮಣ ವಿದ್ವಾಂಸರು ಮತ್ತು ಸ್ಥಳೀಯ ನಾಗರಿಕ ಗುಂಪುಗಳನ್ನು ಸೂಚಿಸಲು ಅಯ್ಯಗಳು ಎಂಬುದನ್ನು ಬಳಸುತ್ತಿದ್ದರು ಗೆಳೆಯರೆ. ಸರಿನಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬಾದಾಮಿ ಚಾಲುಕ್ಯರ ನಿರ್ಮಾಣಗಳಲ್ಲಿ ಚಾಲುಕ್ಯ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣದ ಒಂದು ಸ್ಪಷ್ಟ ಉದಾಹರಣೆ ಎನಿಸಿರುವ ದೇವಾಲಯ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿನಾ? ಚಾಲುಕ್ಯ ಮತ್ತು ದ್ರಾವಿಡ ಶೈಲಿಯಲ್ಲಿ ಮಿಶ್ರಣವಾಗಿ ಸ್ಪಷ್ಟ ಉದಾಹರಣೆ ಎನಿಸಿರುವ ಒಂದು ದೇವಾಲಯವನ್ನು ಇಲ್ಲಿ ಗುರುತಿಸಿ ಅಂತ ಇಲ್ಲಿ ಆಪ್ಷನ್ನ ನೀಡಲಾಗಿದೆ. ಐಹೊಳೆಯ ದುರ್ಗಾ ದೇವಾಲಯ, ಬಾದಾಮಿಯ ಗುಹಾಂತರ ದೇವಾಲಯ 4ನೇ ಬಾದಾಮಿಯ ಗುಹಾಂತರ ದೇವಾಲಯ, ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ಮತ್ತು ಐಹೊಳೆಯ ಮೇಗುಟ್ಟಿ ಜೈನ ದೇವಾಲಯದಲ್ಲಿ ಆಪ್ಷನ್ನ ನೀಡಲಾಗಿದೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯವು ಚಾಲುಕ್ಯ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣದ ಒಂದು ಸ್ಪಷ್ಟ ಉದಾಹರಣೆ ಆಗಿದೆ ಗೆಳೆಯರೆ. ಸರಿನಾ? ಇಷ್ಟು ಗೆಳೆಯರೆ ಇವತ್ತಿನ ಒಂದು ಪ್ರಶ್ನೆ ಮತ್ತು ಉತ್ತರಗಳು ಗೆಳೆಯರೆ. ಇದೇ ರೀತಿ ಮುಂದೆ ಇನ್ನು ಬಾದಾಮಿ ಚಾಲುಕ್ಯರ ಕುರಿತು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ತರ್ತೇವೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಗೆಳೆಯರೆ. ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕಪ್ಪ ಅಂತಂದರೆ ಒಂದು ಬೆಲ್ಲೈಕನ್ ಇರುತ್ತೆ, ಪಕ್ಕದಲ್ಲೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.